ಲೀವ್ ಫ್ರೀ ಹಾಸ್ಟೆಲ್ ಅಂತ ಲಕ್ಷ್ಮಣ್ ಝೂಲ ಹತ್ರ ಇದೆ. ಸೊ ಇಲ್ಲಿಂದನೇ ನಮ್ಮ ಪಿಕಪ್ ಪಾಯಿಂಟ್ ಇದ್ದಿದ್ದು. ನೀವು ನೋಡ್ಬೋದು ಸುಮಾರು ಗಾಡಿಗಳು ಕತ್ಲಲ್ಲಿ ಕಾಣ್ತಾ ಇದೆಯೋ ಗೊತ್ತಿಲ್ಲ. ಸುಮಾರು ಗಾಡಿಗಳು ರೆಡಿಯಾಗಿ ನಿಂತಿದ್ದಾವೆ ತಮ್ಮ ಬೇಸ್ ಕ್ಯಾಂಪ್ ಕಡೆ ಹೋಗೋಕ್ಕೆ. ಋಷಿಕೇಶಿಂದ ಜೋಶಿಮಠ ಕಡೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಇವಾಗ ಸುಮಾರು 6 ಗಂಟೆ ಆಗಿದೆ. ಸೂರ್ಯನ ಕಿರಣಗಳು ದಾರಿಗಳನ್ನು ದಾಟಿ ಒರಟಾದ ಗುಡ್ಡಗಳ ಅಂಚನ್ನು ತಾಕಿ ಬೆಳಕನ್ನು ಸೂಸಿವೆ. ಓ ದೈತ್ಯ ಹಿಮಾಲಯವೇ, ಶುಭೋದಯ. ಮತ್ತೊಂದು ದಿನ ನೀವು ಅಚಲವಾಗಿ ನಿಂತಿದ್ದೀರಿ. ಇದೇ ಸಮಯದ ಸಾಕ್ಷಿ. 6:30 ಸುಮಾರು ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಾವು ಮಧ್ಯದಲ್ಲೆಲ್ಲ ಒಂದು ಕಡೆ ನಿಲ್ಲಿಸಿದ್ವಿ. ನಮ್ಮ ಟೆಂಪೋ ಡೀಸೆಲ್ ಫಿಲಪ್ ಮಾಡ್ಕೋತಿದೆ. ಸನ್ರೈಸ್ ಆಗ್ತಿದೆ. ನಿಮ್ಗೆ ಹೇಳ್ತೀನಿ, ನಂಬೋಕ್ಕಾಗಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ. ಇವಾಗ ಗುಡ್ಡದ ಹಿಂದ್ಗಡೆಯಿಂದ ಸೂರ್ಯ ಹೊರಗಡೆ ಬರ್ತಿದೆ. ನಿಮಗೂ ತೋರಿಸ್ತೀನಿ. ಭಾಳ ಒಳ್ಳೆ ಕಡೆ ನಿಲ್ಲಿಸಿದ್ದಾನೆ ಡೀಸೆಲ್ ಹಾಕ್ಸೋಕ್ಕೆ. ನೀವು ನೋಡಿ ಎಂಜಾಯ್ ಮಾಡಿ ಅದನ್ನು. ಸನ್ರೈಸ್ ಆಗ್ತಿರೋದು ಅಲ್ಲಿ ಪೆಟ್ರೋಲ್ ಬಂಕು. 2 ಗಾಡಿಗಳು ನಮ್ಮ ಟ್ರಕ್ಕಿಗೆ ಹೋಗ್ತಾ ಇದಾವೆ. ಅದು ಪೂರ್ತಿ ಬೆಂಗಳೂರು ಹುಡುಗರು ಇದ್ದಾರೆ ಇದರಲ್ಲಿ ಎಲ್ಲ ಮಿಕ್ಸ್ ಇದೀವಿ. ಇನ್ನೊಂದು ಬೊಲೆರೋ ಕೂಡ ಮುಂದೆ ಹೋಗಿದೆ. ನಾವೀಗ ದೇವಪ್ರಯಾಗದಲ್ಲಿದ್ದೀವಿ. ನಾನು ಹಿಂದೆ ನೋಡ್ಬೋದು ನೀವು, ಇಲ್ಲೊಂದು ಸಂಗಮ ಆಗ್ತಿದೆ. ಪ್ರಯಾಗ್ ಅಂದರೆ ಸಂಗಮ. ಇದು ಭಗೀರಥಿ ನದಿ. ಆ ಕಡೆಯಿಂದ ಬರ್ತಾ ಇರೋದು ಅಲಕ್ನಂದ ನದಿ. ದೇವಪ್ರಯಾಗಿಂದ ಸ್ವಲ್ಪ ಮುಂದೆ ಬಂದ್ವಿ. ಮುಂದೆ ಬಂದಮೇಲೆ ಇಲ್ಲೊಂದು ಹೋಟ್ಲಿಗೆ ತಿಂಡಿ ನಿಲ್ಲಿಸಿದ್ದಾರೆ. ಹತ್ರ ಛಾಯಾ ಅಂತ ರೆಸ್ಟೋರೆಂಟು. ಚೆನ್ನಾಗಿತ್ತು, ತಿಂಡಿ ಆಯಿತು. ಇವಾಗ ಮತ್ತೆ ಜರ್ನಿನ ರೆಸ್ಯೂಮ್ ಮಾಡಬೇಕು. ಎಲ್ಲ ಕಡೆ ಗುಡ್ಡ ಮಂಜು ಚೆನ್ನಾಗಿದೆ ಒಂಥರ. ಮಾಯೆ. ಏನನ್ನು ನಾವು ಹೆಚ್ಚು ಬಯಸುತ್ತೇವೆ, ಯಾವುದಕ್ಕೆ ಪರಿತಪಿಸುತ್ತೇವೆಯೋ ಅದುವೇ ಮಾಯೆ. ತಿಂಗಳುಗಳ ಕಾಯುವಿಕೆ ಈ ಕ್ಷಣಕ್ಕೆ. ಹೊಸ ಗಾಳಿಯು ಹುಸಿರ ಬೆರೆತಾಗ ಕಲ್ಪನೆಯಲ್ಲಿದ್ದ ಕಥೆಗಳಿಗೆಲ್ಲ ಜೀವ ತುಂಬಿದಂತೆ. Kuari Pass, one is Palmachula and one is Valley of Flowers, right? So currently we are just running Kuari Pass from ನಾವು ನಮ್ಮ ಕುವಾರಿ ಪಾಸ್ ಟ್ರೆಕ್ನ ಬೇಸ್ ಕ್ಯಾಂಪ್ ಆಗಿದ್ದಂತಹ ಕರ್ಚಿ ಅನ್ನೋ ಒಂದು ಹಳ್ಳಿಗೆ ಬಂದು ತಲುಪಿದ್ವಿ. ಸಂಜೆ ಸುಮಾರು 4:30 ಆಗಿತ್ತು. ನಮ್ಮ ಇಡೀ ತಂಡವನ್ನ ನಮ್ಮ ಟ್ರೆಕ್ ಲೀಡರ್ ಬರಮಾಡ್ಕೊಂಡ್ರು. ನಮ್ಮ ಟ್ರೆಕ್ನ ಟ್ರಯಲ್ ಹೇಗಿರುತ್ತೆ, ಮುಂದಿನ 4-5 ದಿನ ನಮ್ಮ ಲೈಫ್ ಸ್ಟೈಲ್ ಹೇಗಿರ್ಬೇಕು, ಡಿಸಿಪ್ಲಿನ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ರು. ನನ್ನ ಮುಂದಿನ ವ್ಲಾಗ್ ನಲ್ಲಿ ಆಕ್ಚುಯಲ್ ಟ್ರೆಕ್ನ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ. ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ನಾನು ನಿಮ್ಮ ಆದರ್ಶ್.